ಅಟ್ ದಿ ಮೂಮೆಂಟ್ ಅಂದರೆ ಇದು ಒಂದಿನ ಆಗಿಲ್ಲ. ಇವರು ಹೇಳಿದ್ರು ಅದು ನಾನು ಫಸ್ಟಿಂದ ಇವ್ರಿಗೆ ಯಾವತ್ತೂ ಹೇಳಿರಲಿಲ್ಲ ಅಂತ ಹೇಳಿದ್ರು ಇವರು, ಈ ಥರ ನಂಗೆ ಬರಬೇಕು ಅಂತ. ಯಾಕಂದರೆ ನನಗೆಲ್ಲೋ ಭಯ ಇತ್ತು, ಒಪ್ಕೊಳ್ತಾರ ಅಂತ ಒಂದು ಭಯ ಇತ್ತು ನನಗೆ. ಬಿಕಾಸ್ ಯಾವಾಗಲೂ ಇವರು ಆಲ್ರೆಡಿ ಹೀರೋಯಿನ್ ಆಗಿಬಿಟ್ಟಿದ್ರು, ವರ್ಕ್ ಮಾಡ್ತಾಯಿದ್ರು. ಆಗ ಯಾವಾಗಲೂ ಒಂದೊಂದ್ಸಲಿ ನಾನು ಹೋಗ್ತಾ ಇದ್ದೆ ಇವ್ರ ಸೆಟ್ಗೆ, ನೋಡ್ತಾ ಇದ್ದೆ. ಹೋಗಿದ್ವಾಗಲೇ ನಂಗೆ ಒಂಥರ ನೋಡಿಬಿಟ್ಟು ಅದೆಲ್ಲ ನೋಡಿನೇ ನಂಗೆ ತುಂಬ ಇಷ್ಟ. ಅಂದರೆ ಆ ಟೈಮಲ್ಲಿ ಬೋರ್ ಆಗ್ತಾಯಿತ್ತು ಸೆಟ್ಟಲ್ಲಿ ಜಾಸ್ತಿ. ನಾವು ಕೆಲಸ ಮಾಡ್ತಿಲ್ಲ ಅಂದರೆ ಬೋರ್ ಆಗೇ ಆಗುತ್ತೆ. ಬಟ್ ಆ ವಾತಾವರಣ ನೋಡ್ಬಿಟ್ಟು ಎಲ್ಲೋ ಅದು ಆಕರ್ಷಣೆ ಆಗುತ್ತಲ್ಲ, ಅದು ಆಗ್ತಾಯಿತ್ತು. ಸೊ ಅದು ಯಾವಾಗಲೂ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ವಿಷಯ. ಬಟ್ ನನ್ನ ಮನೆಯಲ್ಲಿ ಇವ್ರಿಗೆ ಚೆನ್ನಾಗಿ ಗೊತ್ತು. ಮನೇಲಿ ಹೆಂಗಿತ್ತು ಅಂದರೆ ಇವ್ನು ಚೆನ್ನಾಗಿ ಓದಲಿ, ಮಾಡಲಿ, ಅದು ಇದು ಅಂತ ಇವ್ರಿಗೆ ಹೇಳೋದು ಬಿಟ್ಟಾಗ ನಮ್ಮ ಅಮ್ಮ ಅಪ್ಪಂಗೆ ಹೇಳೋಕ್ಕೂ ತುಂಬ ಭಯ ಆಗ್ತಿತ್ತು ನನಗೆ. ಸೊ ಬಟ್ ಇವ್ರಿಗೆ ನಾನು ಡೈರೆಕ್ಟಾಗಿ ಹೇಳಿರಲಿಲ್ಲ. ನಮ್ಮ ಅಮ್ಮ ಅಪ್ಪಂಗೆ ಒಂದು ಸೆಕೆಂಡ್ PU ಎಂಡು ಇಂಜಿನಿಯರಿಂಗ್ ಬಿಗಿನಿಂಗಲ್ಲಿ ಕ್ಲಿಯರ್ ಪಿಕ್ಚರ್ ಒಂದು ಲೆವೆಲಿಗೆ ಕೊಟ್ಬಿಟ್ಟಿದ್ದೆ. ನನಗೆ ಯಾಕೆ ಇಂಟ್ರೆಸ್ಟ್ ಇದೆ ನಿಮಗೆ ಗೊತ್ತಿರಲಿ ಅಂತ. ಅದರಿಂದ ನಂಗೆ ತುಂಬ ಭಯ ಆಯಿತು ಹೇಳೋಕ್ಕೆ. ಬಟ್ ನಾನು ಎಲ್ಲೋ ಅವ್ರಿಗೆ ನಮ್ಮ ಅಮ್ಮಂಗೆ ತುಂಬ ಕ್ಲೋಸ್ ಇರೋದ್ರಿಂದ ಹೇಳಿಬಿಟ್ಟಿದ್ದೆ, ಈ ಥರ ನನಗೆ ಮಾಡಬೇಕು ಅಂತ ಎಲ್ಲೋ ಒಂದು ಹೇಳಿಟ್ಟಿದ್ದೆ. ಬಟ್ ನಮ್ಮ ಅಮ್ಮಂಗೂ ನಾನು ತುಂಬ ಓದಬೇಕಂತ ಇತ್ತು. ನೋಡಪ್ಪ ಯೋಚನೆ ಮಾಡು MS ಮಾಡು, ಅದು ಇದು ಎಲ್ಲರೂ ಮಾಡ್ತವ್ರೆ, ನಿನಗೆ ಯಾಕೆ, ಆಯಿತು ಬಿಡು, ನಿಂಗೆ ಅಷ್ಟು ಇಷ್ಟ ಇದ್ದರೆ ಆಪ್ಷನ್ ಆಗಿ ಇಟ್ಕೊಂಡಿರು. ಲಾಸ್ಟ್ವರೆಗೆ MS ಅಪ್ಲೈನೂ ಮಾಡಿಸಿದ್ರು, ಎಲ್ಲ ಕಾಲೇಜ್ಗೆ ಅಪ್ಲೈನೂ ಮಾಡಿದೆ, ಅಡ್ಮಿಟ್ಟು ಬಂತು. ಅವರೇ ಹೇಳಿದ್ದು ಆಪ್ಷನ್ ಇಟ್ಕೊಂಡಿರು, ಆಮೇಲೂ ನಿಂಗೆ ಹಂಗೆ ಅನ್ಸಿದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಓಡ್ತಿದ್ದಿವಾಗ ಆವಾಗ ಒಪ್ಕೊಳ್ತೀನಿ ಅಂತ. ಅಡ್ಮಿಟ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಹೇಳಿದೆ, ಇಲ್ಲ ನೋಡಿ ಎಲ್ಲ ಆಗಿದೆ, ಅಡ್ಮಿಟ್ ಕಾರ್ಡು ಇದೆ, ಇವಾಗಲೂ ನಾನು ಅದೇ ಹೇಳ್ತಿರೋದು, ನಂಗೆ ಇದೇ ಮಾಡಬೇಕು ಅಂತ. ಹಂಗೆ ಹೇಳಿದ ತಕ್ಷಣ ಆವಾಗಿಂದ ನಾನು ಟ್ರೈನಿಂಗ್ ಶುರು ಮಾಡಿದೆ. ರೈಟ್ ಫ್ರಮ್ ಡ್ಯಾನ್ಸು ಮತ್ತು ನಿಮ್ಮದು ಇಲ್ಲಿ ಆ್ಯಕ್ಚುಲಿ ನಾನು ಈ ಸ್ಟ್ರಾಸ್ಬರ್ಗ್ ಹೋಗೋದು ಮುಂಚೆನೂ ಇಲ್ಲಿ ಒಬ್ಬರು ಟೀಚರ್ ಇದ್ದಾರೆ, ಕೃಷ್ಣಮೂರ್ತಿ ಕೌತಾರ್ ಅವರು. ಅವರು ಇನ್ಫ್ಯಾಕ್ಟ್ ನಮ್ಮ ಅಕ್ಕಂಗೂ ಅವ್ರು ಹೇಳ್ಕೊಟ್ಟಿದ್ರು ಫಸ್ಟು. ಥಿಯೇಟ್ರ್ ಆ್ಯಕ್ಟ್ರ್ ಅವರು. ಅವ್ರ ಮನೆಗೆ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 6 months ಹಂಗೆ ಹೇಳ್ಕೊಟ್ರು. ಅದಾಗಿದ್ಮೇಲೆ ನಾನು ಆವಾಗಲೇ ಪ್ರೇಮಂಕಲ್ ಆಫೀಸ್ಗೆ ಹೋಗೋಕ್ಕೆ ಶುರು ಮಾಡಿದ್ದೆ. ಸೊ ಆವಾಗ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಆಮೇಲೆ ಆ ಟೈಮಲ್ಲಿ ನಾನು ರಿಸರ್ಚ್ ಮಾಡಿಬಿಟ್ಟು ರಣಬೀರ್ ಕಪೂರ್ ಇರಲಿ, ಇಲ್ಲಾಂದರೆ ಅಲ್ಲಿ ಅಕ್ಕಿನೇನೇ ಇರಲಿ, ಅವರೆಲ್ಲ ಹೋಗಿದ್ರು ಲೀ ಸ್ಟ್ರಾಸ್ಬರ್ಗ್ಗೆ. ಅವ್ರದ್ದೆಲ್ಲ ವರ್ಕ್ ನಂಗೆ ತುಂಬ ಇಷ್ಟ. ಸೊ ನಾನು ಹೋಗಿ ನೋಡ್ತೀನಿ ಏನಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿದ್ದು ನಾನು. ಸೊ ಬೇಸಿಕ್ಲಿ ನಂಗೆ ಆ ಇಂಟ್ರೆಸ್ಟು ಇತ್ತು, ಬಟ್ ಹೇಳ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು. ಬಟ್ ಆ್ಯಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಹೇಳಲೇಬೇಕೆ, ಇಲ್ಲಾಂದರೆ ಬೇರೆ ಏನೋ ಮಾಡಿಸ್ಬಿಡ್ತಾರೆ. ಸೊ ಹೇಳಿದೆ, ಇಲ್ಲಾಂದರೆ ಅಷ್ಟೇ ಬಿದ್ದೋಗ್ಬಿಡ್ತೀನಿ ಯಾವುದೋ ಬೇರೆ ಪಿಟ್ಟಲ್ಲಿ ಅಂತ ಹೇಳಿಬಿಟ್ಟು ಓಪನ್ ಆಗಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಲಕ್ಕಿಲಿ ರೈಟ್ ಟೈಮಿಗೆ ಹೇಳಿಬಿಟ್ಟು ನನ್ನ ಗ್ರ್ಯಾಜುಯೇಷನು ಆಯಿತು, ಒಂದು ಡಿಗ್ರಿ ಅಂತಲೂ ಇದೆ. ಸೊ ಅದು ಒಂದಿದೆ. ಆಮೇಲೆ ರೈಟ್ ಟೈಮಿಗೆ ಹೇಳಿಬಿಟ್ಟು ಕರೆಕ್ಟ್ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಆ್ಯಕ್ಟಿಂಗ್ ಇರಲಿ. ಆಮೇಲೆ ಬಂದಿದ್ದ ಮೇಲೆ ಪ್ರೇಮಂಕಲ್ ಹೇಳಿದಂಗೆ ಅವ್ರು ಹೇಳಿದ್ರು ನನಗೆ, ಈ ಥರ ಸೆಟ್ ಮೇಲೆ ವರ್ಕ್ ಮಾಡಿ ನೋಡು ಹೆಂಗಿದೆ, ಇಲ್ಲೇ ನಿಂಗೆ ಕಲಿಯೋಕ್ಕೆ ಸಿಕ್ಕೋದು ಅಂತ. ಸೊ ಅದಾಗಿದ್ಮೇಲೆ ವಿಲನಲ್ಲಿ ವಿಲನ್ ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದು ನಿಜಾನೇ, ಇಲ್ಲಿ ನಾನು ಕಲಿಯೋಕ್ಕೆ ಸಿಕ್ಕಿದ್ದು. ಈವನ್ ಐ ಹ್ಯಾವ್ ಟು ಥ್ಯಾಂಕ್ ಸುದೀಪ್ ಸರ್ ಫಾರ್ ದಿಸ್. ಸುದೀಪ್ ಸರು ಸೆಟ್ ಮೇಲೆ ನನಗೆ ಫಸ್ಟು ನೋಡಿದ್ವಾಗಲೇ ಹೇಳಿದ್ರು, ಅಲ್ಲ ನೀನು ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ, ಏನು ಕಲಿತೀಯ ಅಲ್ಲಿ, ವಾಯಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಫಸ್ಟ್ ಮಾಡು, ಕ್ಯಾಮ್ರಾ ಫೇಸ್ ಮಾಡು ಅಂತ. ಅವ್ರು ಹೇಳಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಅಮೇಝಿಂಗ್. ಆ ಎಕ್ಸ್ಪೀರಿಯೆನ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅಲ್ಲಿ ನಾನು ಕಲ್ತಿದ್ದು ಆ್ಯಕ್ಚುಲಿ ಅಲ್ಲಿ 1-2 ವರ್ಷ ಮಾಡಿರ್ಬೋದು. ಬಟ್ ಇಲ್ಲಿ ನಾನು ಸೆಟ್ ಮೇಲೆ ಕಲ್ತಿರೋದು ಅದು ಬೇರೆಯೇ ಏನು, ಪ್ರಾಕ್ಟಿಕಲ್ ನಾಲೆಜ್ ಅಂತಾರಲ್ಲ, ಅದು ಬೇರೆಯೇ ಏನು. ಸೊ ಅದಾಗಿದ್ಮೇಲೆ ಅಫ್ಕೋರ್ಸ್ ಅದೇ ಹೇಳ್ತಾರಲ್ಲ, ನೀವು ಹೇಳಿದ್ರಲ್ಲ ಫಿಲ್ಮ್ ಫ್ಯಾಮ್ಲಿ ಅದು ಇದು ಅಂತ. ಬಟ್ ನನಗೇನು ಅನಿಸುತ್ತೆ ಅಂದರೆ ಇವ್ರು ಹೇಳಿದ್ದಂಗೆ ಅವ್ರು ಯಾವತ್ತೂ ನನಗೆ ಆಯ್ತು ಮಾಡ್ಬೋದು ಅಂತ ಯಾವತ್ತೂ ಸುಮ್ಮನೆ ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಯಾವತ್ತೂ ಏನಿದೆ ರಿಯಾಲಿಟಿ ಹೇಳ್ತಾಯಿದ್ರು. ಬಂದಿದ್ವಾಗ ಹಿಂಗಿರುತ್ತೆ, ಹಿಂಗಾಗೇ ಆಗುತ್ತೆ, ನಿನಗೆ ಇದೆಲ್ಲ ಮಾಡಲೇಬೇಕು, ನೀನು ಸುಮ್ಮನೆ ನಿನ್ನ ಮುಖ ನೋಡ್ಕೊಂಡು ಯಾವನೂ ಬರಲ್ಲ ಅಂತ. ನಿಜಾನೇ ಅದು, ನನ್ನ ಮುಖ ನೋಡ್ಕೊಂಡು ಯಾಕೆ ಬರ್ತದೆ ಜನ? ನಾನು ಮಾಡಿದ್ವಾಗ ಚೆನ್ನಾಗಿ ಮಾಡಿದ್ರೇ, ಚೆನ್ನಾಗಿದ್ರೇ ನೋಡ್ತಾರೆ ಜನ ಅಲ್ವಾ. ಸೊ ಇವರು ನನಗೆ ತುಂಬ ರಿಯಾಲಿಟಿಯಾಗೆ ತುಂಬ ಮುಖ ಕೊಡಿಯಂಗೆ ಹೇಳ್ತಾಯಿದ್ರು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಂಗೆ ಅದೇ ಹೆಲ್ಪ್ ಆಗಿದ್ದು ಎಟ್ ದಿ ಎಂಡ್ ಆಫ್ ದ ಡೇ. ಅದರಿಂದನೇ ನಾನು ಆ್ಯಕ್ಟಿಂಗ್ ಇರಲಿ ಅಷ್ಟು ಟ್ರೈನಿಂಗ್ ಮಾಡಿದೆ. ಅದು ಬಿಟ್ಟರೆ ಇವ್ರ ಥ್ರೂ ಇಮ್ರಾನ್ ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಶರತ್ ಅಂತ ಇದ್ದಾರೆ, ಅವ್ರ ಹತ್ರ ಟ್ರೈನಿಂಗ್ ಮಾಡಿದೆ ಡ್ಯಾನ್ಸು. ಆಮೇಲೆ ಇದು ಆಲ್ಮೋಸ್ಟ್ 3-4 yearsಯಿಂದ ಮಾಡ್ತಾಯಿದ್ದೀನಿ ಡ್ಯಾನ್ಸು. ಮಾಧು ಮಾಸ್ಟರು, ಅದು ಮಕ್ಕಳು ಕೂಟ ಅಂತ ಇದೆ, ಅಲ್ಲಿ ಎಲ್ಲ ಫೈಟರ್ಸ್ ಬರ್ತಾರೆ, ನಮ್ಮ ಫೈಟರ್ಸ್ ಬರ್ತಾರೆ ಟ್ರೈನ್ ಮಾಡೋಕ್ಕೆ.
ಅವ್ರ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೆ. ಸೊ ಫೈಟ್ಸ್ ಅದು ಆಲ್ಮೋಸ್ಟ್ 3-4 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಪ್ರೋಸೆಸ್. ಆಮೇಲೆ ಮಾಡ್ತಾ ಇದ್ದೆ ಅನ್ನೋಕ್ಕೆ ಅದೇನು ಇವಾಗ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟಿದೆ ಅದು. ಇವತ್ತು ನಾನು ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ನಾನು ಡಾನ್ಸರ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಪ್ರೋಸೆಸ್. ಮಾಡ್ತಾನೆ ಇರಬೇಕು. ಎಷ್ಟು ಮಾಡಿದ್ರು ಅದು ಸಾಕೇ ಆಗಲ್ಲ. ಅಂದರೆ ಪಿಕ್ಚರ್ ಬರ್ತಾ ಬರ್ತಾ ನಮಗೆ ಕ್ವೆಶ್ಚನ್ ಆಗುತ್ತೆ, ಈಗ ಮಾಡಿರೋದು ಸಾಕಾ, ಇನ್ನೂ ಮಾಡಬೇಕು, ಜಾಸ್ತಿ ಎಫರ್ಟ್ ಆಗಬೇಕು, ಅದು ಇದು ಅಂತ ಸುಸ್ತಾಗೋದು. ಬಟ್ ಮಾಡಬೇಕು. ಯಾಕಂದರೆ ಇವತ್ತು ನಿಮಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಬಟ್ ಕಾಂಪಿಟೇಷನ್ ಇರಲಿ ಬಿಡಲಿ, ನನಗೆ ಒಂದೇನು ಅನ್ಸೋದಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಒಳ್ಳೆ ಪ್ರಾಡಕ್ಟ್ ಕೊಡಿ, ನಿಮ್ಮ ಕಡೆಯಿಂದ ಒಳ್ಳೆ ವರ್ಕ್ ಮಾಡಿ, ಜನ ಒಪ್ಪೇ ಹೋಗ್ತಾರೆ. ಅವ್ರಿಗೆ ಇಷ್ಟ ಆದರೆ ಒಪ್ಪೇ ಹೋಗ್ತಾರೆ ಅಲ್ವಾ. ಸೊ ಅದು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿಲ್ಲ, ಇವತ್ತು ಹೇಳ್ತೀನಿ. ಅವ್ರಿಗೂ ಗೊತ್ತಿಲ್ಲ. ಎಷ್ಟೋ ಸಲ ನನಗೆ ತುಂಬ ಡೌಟ್ ಆಗ್ತಾಯಿತ್ತು. ಅಲ್ಲಿ ನಿಂತ್ಕೊಂಡು ಹೇಳಿದೆ ನಾನು, ಪ್ರೇಮ್ ಅಂಕಲ್ ತುಂಬ ದೊಡ್ಡ ಡೈರೆಕ್ಟ್ರು ಆ್ಯಂಡ್ ಹಿ ಈಸ್ ಮೈ ಫೇವ್ರೇಟ್ ಡೈರೆಕ್ಟ್ರು. ಅವ್ರು ತುಂಬ ದೊಡ್ಡ ಡೈರೆಕ್ಟ್ರು. ಅವ್ರು ಮಾಡೋದೆಲ್ಲ ದೊಡ್ಡ ದೊಡ್ಡ ಫಿಲ್ಮ್. ಅವ್ರು ಯಾಕೆ ಇವಾಗ ವಿಲನ್ ಮಾಡಿದ್ದಾರೆ, ನೆಕ್ಸ್ಟ್ ಹೋಗ್ಬಿಟ್ಟು ಏನೋ ಒಂದು ಮಾಡ್ತಾರಪ್ಪ, ನೆಕ್ಸ್ಟ್ ಯಾವುದೋ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಯಾವುದೋ ಹೋಗಿ ಮಾಡ್ಬೋದು ಅವ್ರು ಇವಾಗ ಒಬ್ಬ ನಂತರ ಹೊಸೊಬ್ಬಂಗೆ ಒಂದು ಆಯಿತು, ಅವ್ರ ಹೆಂಡತಿ ತಮ್ಮನೇ ಇರ್ಬೋದು, ಓಕೆ, ಹಂಗಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ತಮ್ಮಂಗೆ ಒಂದು ಅವಕಾಶ ಕೊಟ್ಬಿಟ್ಟು ಒಂದು ಪಿಕ್ಚರ್ ಮಾಡ್ಬೇಕಂದ್ರೆ ಅವ್ರದ್ದು ಒಂದು ವರ್ಷ ಇವಾಗ ಅವ್ರು ಹಾಕಬೇಕಾದ್ರಲ್ಲಿ ಪಿಕ್ಚರ್ ಮಾಡಬೇಕಂದ್ರೆ ಪ್ರಾಕ್ಟಿಕಲಿ ನೋಡಬೇಕಂದ್ರೆ ಅವ್ರು ಇವಾಗ ನೆಕ್ಸ್ಟ್ ಹೆಂಗೋ ಹಂಗೆ ಹೋಗ್ತಾ ಇರ್ಬೋದಲ್ವ. ಹಂಗಿದ್ದಿದ್ವಾಗ ನನಗೆ ಎಷ್ಟೋ ಡೌಟ್ ಆಗ್ತಿತ್ತು, ಆಗತ್ತಾ ಇಲ್ವಾ ಅಂದರೆ ಭಯ ಆಗ್ತಿತ್ತು. ಡೌಟ್ಗಿಂತ ಭಯ ಇದ್ದೇ ಇತ್ತು. ನಾನು ಇನ್ಫ್ಯಾಕ್ಟ್ ಎಷ್ಟೋ ಸಲ ನಮ್ಮ ಅಮ್ಮಂಗೂ ಹೋಗಿ ಹೇಳ್ತಾ ಇದ್ದೆ, ಬಂದರೆ ಪ್ರೇಮ್ ಅಂಕಲ್ ಜೊತೆಗೆ ಬರಬೇಕು. ಯಾಕಂದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಫೇವ್ರೆಟ್ ಡಿರೆಕ್ಟರ್ ಅಂತ, ಬಟ್ ಅವರು ಮಾರ್ಕೆಟ್ ಮಾಡೋ ಒಂದು ಸಿನಿಮಾನ ಮಾರ್ಕೆಟ್ ಮಾಡೋ ಸ್ಟೈಲ್ ಇರಲಿ, ಅದು ಯಾರಿಗೂ ಮಾಡೋಕ್ಕಾಗಲ್ಲ, ಇಲ್ಲಂತೂ ಮಾಡೋಕ್ಕಾಗಲ್ಲ. ಆ ಥರ ಮಾಡ್ತಾರೆ. ಒಂದು ಎಕ್ಸ್ಪೆಕ್ಟೇಷನ್ ಒಂದು ಸಿನಿಮಾಗೆ ಏನು ತರಬೇಕು ಅದು ಅವ್ರಿಗೆ ತರೋದು ಹೆಂಗೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಆಮೇಲೆ ಅದು ತುಂಬ ಇಂಪಾರ್ಟೆಂಟ್. ಹೊಸೊಬ್ಬನ ಫಿಲ್ಮಿಗಂತೂ ಇನ್ನೂ ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ಯಾರು ಬಂದು ನೋಡ್ತಾರೆ ಅಲ್ವಾ. ಸೊ ನಾನು ಅದೇ ಹೇಳಿದ್ದೆ ನಮ್ಮ ಅಮ್ಮಂಗೆ, ಆಗಿಲ್ಲಂದರೆ ಯಾಕೋ ಭಯ ಆಗ್ತಿದೆ, ಆಗಿಲ್ಲಂದರೆ ಸುಮ್ಮನೆ ಮಾಡೋದು ವೇಸ್ಟು, ಹೆಂಗಾದರೂ ಅವ್ರು ಮಾಡಿದ್ರೆ ಒಂದು ಒಳ್ಳೇದು ಚೆನ್ನಾಗಿರುತ್ತೆ ಅಂತ. ಲಕ್ಕಿಲಿ ಪ್ರೇಮ್ ಅಂಕಲ್ ಟೈಮ್ ತೊಗೊಂಡು ಈ ಥರ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಬೇಕು, ಈ ಥರ ಅವಕಾಶ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವರು ಹೇಳಿದಂಗೆ ಇವ್ರು ಏನಿದ್ರು ಪಿಲ್ಲರು ನನ್ನ ಲೈಫಲ್ಲಿ. ಇವರಿಲ್ಲದೆ ಏನು ಸಾಧ್ಯನೇ ಇಲ್ಲ. ನೋಡೋದ್ರಲ್ಲ, ಒಂದೊಂದು ಪದ ಹೇಳೋದ್ರಲ್ಲೂ ಟ್ಯೂಷನ್ ಥರ ಹಿಂಗೆ ಹೇಳು, ಹಂಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಇರ್ತಾರೆ. ವಿಚ್ ಇಸ್ ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳ್ತಾರೆ. ಸೊ 100% ಅವರಿಂದನೇ ಇವತ್ತು ಇದಾಗಿರೋದು. ಸೊ ನೋಡಿದ್ರಾ ಇವಾಗಲೇ ಹೇಳ್ತಾ ಇದೆ, ನೋಡಿದ್ರಾ ಕರೆಕ್ಟಾಗಿ ಹೇಳ್ತಾರೆ. ಸೊ ಎಸ್, ಅಫ್ಕೋರ್ಸ್ ಥ್ಯಾಂಕ್ ಯು ಪ್ರೆಸ್ಸು, ಮೀಡಿಯಾ ಮತ್ತು ಟ್ರಾಲ್ ಪೇಜ್ ಅವರು ಇವತ್ತು ಬಂದಿದ್ದೀರಾ. ಆಲ್ ದ ಅಡ್ಮಿನ್ಸ್ ಇವತ್ತು ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೇನು ಸಪೋರ್ಟ್ ಬೇಕು ಮಾಡಿ ದಯವಿಟ್ಟು. ಮತ್ತು ಅಷ್ಟೇ. ಯಾವ್ರ ಮೂವಿ? ನಿಜ ಹೇಳ್ಬೇಕಂದ್ರೆ ನನಗೆ ಇವ್ರದ್ದು ಫಸ್ಟ್ ಮೂವಿ ಅಪ್ಪುನೇ ತುಂಬ ಇಷ್ಟ. ಅಲ್ಲ, ನಿಜ ಹೇಳಿದೆ. ಆ್ಯಂಡ್ ಪ್ರೇಮ್ ಅವ್ರದ್ದು ನನಗೆ ಕರಿಯಾ ತುಂಬ ಇಷ್ಟ. ಅವ್ರದ್ದು ಫಸ್ಟ್ ಮೂವಿನೇ ಇಷ್ಟ, ಕರಿಯಾನೇ ನಂಗೆ ತುಂಬ ಇಷ್ಟ. ಒಂಥರ ರಾ ಫಿಲ್ಮು, ತೆಗ್ದಿರೋ ರೀತಿನೇ ಗೊತ್ತಾಗತ್ತೆ. ಫ್ರೇಮಲ್ಲಿ ಒಂಥರ ಸಕ್ಕಲಾಗಿ ಮಾಡಿದ್ರು. ನೋಡೋ ಏಕಲವ್ಯ, ಅದೇ ಟೈಟಲ್ ನೋಡಿದ್ವಾಗ ನಿಮ್ಗೆ ಏನು ಅನ್ಸುತ್ತೆ? ಲವ್ ಸ್ಟೋರಿ ಅಲ್ವಾ? ಸೊ ಇವಾಗ ನಿಮ್ಮ ಲುಕ್ ಇದು ನೋಡಿದ್ವಾಗ ಏನು ಅನಿಸ್ತಾ ಇದೆ? ಮಾಸ್ ಲುಕ್ಕಾ? ಸೊ ಒಂಚೂರು ಮಾಸ್ ಲುಕ್ಕಲ್ಲೇ ಲವ್ ಸ್ಟೋರಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಜಾಸ್ತಿ ನಾನು ಹೇಳುವಂಗಿಲ್ಲ, ಅದಕ್ಕೆ ಇದೇ ಥರ ಆನ್ಸರ್ ಕೊಟ್ಟೆ. ಯಾಕಂದರೆ ಇಲ್ಲೇ ನಿಂತಿದ್ದಾರೆ, ನಾನು ಹೇಳುವಂಗೂ ಇಲ್ಲ. ಸೊ ಮಾತಾಡೋಂಗೆ ಇಲ್ಲ. ಸೊ ಸರ್ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬಟ್ ಮಾಸ್ ಲುಕ್ ಇದ್ದೇ ಇರುತ್ತೆ 100%. ಇವ್ರು ಹೇಳಿದ್ರಲ್ಲ ಇವಾಗಲೇ, ಜಸ್ಟು ಫೈಟ್ಸು ಇದೆ, ಎಲ್ಲ ಇದೆ, 100% ಮಾಸ್ ಲುಕ್ ಇದ್ದೇ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಬೇಸಿಕ್ಲಿ ಲವ್ ಸ್ಟೋರಿ, ಡಿಫ್ರೆಂಟ್ ಲವ್ ಸ್ಟೋರಿ. ನೀವು ಈ ಥರ ಲವ್ ಸ್ಟೋರಿ ನೋಡಿರಲ್ಲ ಅಂತ ನನಗೆ ನಂಬಿಕೆ.